ಮಂಗಳಕ್ಕ, ನಿಮಗಂತೂ ಈ ಸೀರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ? ಕಲರ್ ತುಂಬ ಚೆನ್ನಾಗಿದೆ ಅಕ್ಕ ನಿಮಗಿದು. ಅಕ್ಕ, ನಾನು ನಿಮಗೆ ಪಿಂಕ್ ಸ್ಯಾರಿ ತಗೊಳಕ್ಕೆ ಹೇಳಿದ್ದು, ನೀವು ಈ ಸೀರೆ ಹಾಕೊಂಡ್ಬಿಟ್ಟಿದ್ರಲ್ಲ ಯಾಕೆ? ಅಯ್ಯೋ ಮಾನ್ಸ, ಅದನ್ನ ಅಕ್ಕ ಇಷ್ಟಪಟ್ರು, ಹಾಗಾಗಿ ನಾನು ತಗೊಂಡೆ. ಹೋಗ್ಲಿ ಬಿಡಕ್ಕ, ಇದು ತುಂಬ ಚೆನ್ನಾಗಿ ಕಾಣ್ತಾನೆ ನಿನಗಂತೂ. ಬ್ಲೌಸ್ ಅಂತೂ ಸೂಪರಾಗಿ ಫಿಟ್ ಮಾಡಿದ್ಯಾಕ. ಯಾರು ಸ್ಟಿಚ್ ಮಾಡಿದ್ದು? ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ಅವಳ ಕೈಲೇ ಚೆನ್ನಾಗಿ ಸ್ಟಿಚ್ ಮಾಡ್ಕೊಂಡಿದ್ದು. ಚೆನ್ನಾಗಿ ಮಾಡಿದಾಳೆ ಅಲ್ವಾ? ಮಾನ್ಸ, ಊಟದ್ದು ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ ಅಲ್ವಾ? ಹೌದು ಅಕ್ಕ, ತುಂಬ ಚೆನ್ನಾಗಿದೆ. ನೋಡಿ, ಅವರೇ ಅನ್ಸುತ್ತೆ ಮ್ಯಾನೇಜರ್. ಇರಬೇಕು, ಆವಾಗಲೇ ತುಂಬ ಓಡಾಡ್ತಿದ್ದಾರೆ, ಅವರೇ ಅನ್ಸುತ್ತೆ ನನಗೂ. ಅಕ್ಕ, ಊಟ ಟೇಸ್ಟು ಅಷ್ಟೇ, ಸ್ವಲ್ಪ ಶಾಂಪಲ್ ನಮ್ಗೆ ಕೊಟ್ಟಿದ್ರಲ್ಲ ಬೆಳಗ್ಗೆ ತಿನ್ನೋದಕ್ಕೆ, ತುಂಬ ಚೆನ್ನಾಗಿತ್ತು ಅಕ್ಕ. ಹೌದಾ? ಹೋಗ್ಲಿ ಬಿಡು, ನಾವೇನೇ ಫಂಕ್ಷನ್ ಮಾಡಿದ್ರು ಊಟ ಮೊದಲು ಎಲ್ಲರೂ ತೃಪ್ತಿ ಆಗಬೇಕು. ನಿಜಾನೇ. ಓಹೋ, ಇವಳೇನು ಇಲ್ಲಿ ನಿಂತ್ಕೊಂಡು ಏನೋ ಮಾತಾಡ್ತಾರೆ ಹಂಗಿದೆ. ಜೊತೆಗೆ ಮಂಗಳಕ್ಕಲ್ವಾ ಅವರು? ಇವರಿಬ್ಬರು ಏನು ಮಾತಾಡ್ತಾ ಇರ್ಬೋದು? ಅಲ್ಲ, ಅಡುಗೆಯವರು ನಾನೆಲ್ಲ ಕಳಿಸಿದ್ದು ಒಂದು ವೇಳೆ ಅಡುಗೆ ಚೆನ್ನಾಗಿರ್ಲಿಲ್ವಾ? ನಾನು ತಿನ್ನೋದು ಚೆನ್ನಾಗಿತ್ತಲ್ಲ. ನಮ್ಮ ಅಕ್ಕನೂ ಮತ್ತು ಅವ್ರು ಮಾತಾಡ್ತಾ ನೋಡ್ತಿದ್ರೆ ಊಟದ ಬಗ್ಗೆ ಏನೋ ಕಂಪ್ಲೇಂಟ್ ಇರ್ಬೋದು. ನಮ್ಮ ಅಕ್ಕನ ಮಧ್ಯೆ ಹೊಟ್ಟೆ ಕಿಚ್ಚು, ಅವಳಿಗೆ ಕೊಟ್ಟಿಲ್ಲ ಅಂತ, ಅದಕ್ಕೆ ಅದ್ರ ಬಗ್ಗೆನೇ ಏನೋ ಮಾತಾಡ್ತಾ ಇರ್ಬೋದು. ನನಗೆ ಹೋಗ್ಲಾ? ತಡಿ, ಹೋಗ್ತೀನಿ. ಹೌದು, ಇಬ್ಬರು ಏನೋ ಮಾತಾಡ್ತಾರೆ, ನಿಜಾನೇ. ನೋಡ್ರಿ ಮ್ಯಾನೇಜರ್. ಮೇಡಮ್, ನೀವೇ ಅಲ್ವಾ ಮೇಡಮ್? ತನು ಮೇಡಮ್ ಅಂದರೆ? ಹೌದು, ನಾನೇ. ಹೇಳಿ ಮೇಡಮ್. ನೋಡಿ, ಬಂದರೆ ಎಲ್ಲರಿಗೂ ಊಟದಲ್ಲಿ ಯಾವುದೇ ತೊಂದರೆ ಆಗಬಾರ್ದು. ಎಲ್ಲರೂ ತುಂಬ ಖುಷಿಯಾಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಲ್ವಾ? ಮೇಡಮ್, ಖಂಡಿತ. ನನಗೆ ನೀವು ಹೇಳೋದೆಲ್ಲ ನೆನಪಿದೆ. ಅಷ್ಟೇ ಅಲ್ಲ, ಈ ಮೆನು ಒಳಗಡೆ ಇನ್ನೊಂದು ಐಟಮು ನಾನು ಸೇರಿಸಿದ್ದೀನಿ, ಅದು ನಮ್ಮ ಬೋನಸ್. ಇರ್ಲಿ ಏನೇ ಇರಲಿ, ನಾನು ಹೇಳಿದೆಲ್ಲ ಅಡುಗೆನೂ ರೆಡಿ ಆಗಿದೆ ಅಲ್ವಾ? ಖಂಡಿತ ಮೇಡಮ್. ಸರಿ, ಒಂದು ಕೆಲಸ ಮಾಡಿ, ಜನ ಜಾಸ್ತಿ ಆದರೆ ನೀವೇನು ಮಾಡ್ತೀರಾ? ನೋಡಿ ಮೇಡಮ್, ನೀವು ಎಷ್ಟು ಊಟ ಆರ್ಡರ್ ಮಾಡಿದ್ರಲ್ವಾ, ಅದಕ್ಕಿಂತಲೂ ಒಂದು 20 ಜನ ಹೆಚ್ಚಾಗಿ ಊಟ ಮಾಡ್ಬೋದು. ನಾವು ಆ ರೀತಿ ಅಡುಗೆ ಮಾಡ್ಕೊಂಡು ಬಂದಿರ್ತೀವಿ, ಹಾಗಾಗಿ ಡೋಂಟ್ ವರಿ. ಓ ಹೌದಾ? ಸರಿ ಆಗಿದ್ರೆ ನಮಗೆ ಟೇಸ್ಟ್ ತುಂಬ ಇಂಪಾರ್ಟೆಂಟು, ನಿಮಗೆ ನೆನಪಿದೆ ಅಲ್ವಾ? ನೋಡಿ ಮಂಗಳಕ್ಕ, ಇದನ್ನ ಅವಳು ನಮಗೆ ಹೇಳ್ತಾವಳೆ. ಹೋಗ್ಲಿ ಬಿಡು ಮನ್ಸ. ಹೌದು ಮೇಡಮ್, ನನಗದು ಗೊತ್ತಿದೆ. ಟೇಸ್ಟು ಮತ್ತು ಕ್ಲೀನೆಸ್ಸು ಎರಡೂ ನಮ್ಮ ಕಡೆಗೆ ಕಟ್ಟಿಟ್ಟು ಬುದ್ಧಿ. ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ನೀವೇನೋ ಹಾಗೆ ಹೇಳ್ತೀರ, ಚಿಂತೆ ಮಾಡಬೇಡಿ ಅಂತ. ಕೆಲವರಿಗೆ ತುಂಬ ಚಿಂತೆ ಆಗ್ತಾ ಇರುತ್ತೆ ಇಲ್ಲಿ, ಅದಕ್ಕೆ ಹೇಳ್ತಿರೋದು. ನೋಡಿ, ಪೂಜೆ ಎಲ್ಲ ಮುಗಿತಾ ಬರ್ತದೆ, ಹಾಗಾಗಿ ಬಫೆ ಸಿಸ್ಟಮ್ ಅಲ್ವಾ? ಸರಿ, ನಿಮ್ಮನ್ನೆಲ್ಲ ಕರೆದು ನಿಲ್ಲಿಸ್ಬಿಡಿ, ಬಿಸಿ ಬಿಸಿಯಾಗಿ ಬಡ್ಸಕ್ಕೆ ಹೇಳಿ, ಸರಿನಾ? ನಾನು ಒಬ್ಬೊಬ್ಬನ ಊಟಕ್ಕೆ ಕಳಿಸ್ತೀನಿ. ಓಕೆ ಮೇಡಮ್. ರೀ, ಹರಿಪ್ರಸಾದ್ ಬನ್ರಿ ಇಲ್ಲಿ. ಮಂಗಳಕ್ಕ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆತನು, ನಾನು ಚೆನ್ನಾಗಿದ್ದೀನಮ್ಮ, ನೀನು ಹೇಗಿದ್ದೀ? ಮಂಗಳಕ್ಕ, ನಾನು ಚೆನ್ನಾಗಿದ್ದೇನೆ. ತಪ್ಪು ತಿಳ್ಕೊಂಬೇಡಿ, ನಿಮ್ಮನ್ನ ಮಾತಾಡೋಕ್ಕಾಗಲ್ಲ ಕರೆಕ್ಟಾಗಿ ಅಂತ. ಯಾಕೆಂದ್ರೆ ಇವತ್ತು ನಾನು ಸ್ವಲ್ಪ ತುಂಬ ಬ್ಯುಸಿ ಇದ್ದೀನಿ. ಎಲ್ಲಾನು ನಂದೇ ಅಲ್ವಾ ಅರೇಂಜ್ಮೆಂಟು, ಹಾಗಾಗಿ ಅಲ್ಲಿ ನೋಡ್ಕೋಬೇಕು, ಇಲ್ಲಿ ನೋಡ್ಕೋಬೇಕು, ಹಾಗಾಗಿ ನೀವೇನು ತಪ್ಪು ತಿಳ್ಕೊಬೇಡಿ. ಅಯ್ಯೋ ಇಲ್ಲ, ನಂಗೆ ಅರ್ಥ ಆಗುತ್ತೆ, ನೀನು ತುಂಬ ಬ್ಯುಸಿ ಇದೆಯಲ್ಲ, ಪರವಾಗಿಲ್ಲ. ಏನು ಮಾಡೋಕ್ಕಾಗುತ್ತೆ ಹೇಳಿ ಮಂಗಳಕ್ಕ? ದೊಡ್ಡ ಮಗಳು ಚಿಕ್ಕ ಮಗಳು ಯಾರಾದ್ರೂ ಏನಂತೆ, ಮನೆ ಕೆಲಸ ಇಂಪಾರ್ಟೆಂಟ್ ಅಲ್ವಾ? ಕೆಲವರು ಇರ್ತಾರೆ, ದೊಡ್ಡ ಮಗಳಾಗಿ ಹುಟ್ಟಿರ್ತಾರೆ, ಏನು ಪ್ರಯೋಜನಕ್ಕೆ ಏನೂ ಕೆಲಸ ಮಾಡಲ್ಲ, ಹಾಗಾಗಿ ಎಲ್ಲ ಕೆಲಸ ನಾನೇ ಮಾಡಬೇಕಾಗಿದೆ. ನೋಡಿ, ಪೂಜೆನಲ್ಲೂ ನಾನೇ ಇರಬೇಕು, ಇಲ್ಲೂ ನಾನೇ ಇರಬೇಕು, ಎಷ್ಟು ಕೆಲಸ ಮಾಡಲಿ ಹೇಳಿ? ನನಗಂತೂ ತುಂಬ ಟೈರ್ಡ್ ಆಗಿಬಿಟ್ಟಿದೆಪ್ಪ. ಅಯ್ಯೋ, ಹಾಗೆ ಕೇಳ್ತೀಯಾ? ನಿಮ್ಮ ಅಕ್ಕಂಗೂ ಸ್ವಲ್ಪ ಕೆಲಸ ಕೊಡು, ಅವಳು ಮಾಡ್ತಾಳೆ. ಹಂಚ್ಕೊಂಡು ಕೆಲಸ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಕಡಿಮೆ ಆಗುತ್ತಲ್ಲ. ಅಯ್ಯೋ, ಹಂಚ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ಮಾತಾಡಿದ್ರೆ ಆಗಲ್ಲ ಮಂಗಳಕ್ಕ, ಮನಸ್ಸಲ್ಲೂ ಇರಬೇಕು ಅಲ್ವಾ? ಮಂಗಳಕ್ಕ, ನೀವೇನು ಮಾತಾಡಬೇಡಿ, ಸುಮ್ಮನೆ ಬಿಡಿ. ನೀವು ಮಾತಾಡಿದ್ರೆ ಅವಳು ಪದೇ ಮಾತಾಡ್ತಾನೆ ಇರ್ತಾಳೆ, ನಂಗೆ ಸಿಟ್ಟು ಬರುತ್ತೆ, ಆಮೇಲೆ ಸುಮ್ಮನೆ ಪೂಜೆಲಿ ಜಗಳ ಆಗುತ್ತೆ. ಬೇಡ ಮನ್ಸ, ಸುಮ್ಮನಿರು. ತಾನು ಅಲ್ಲಿ ನೋಡಿ, ಯಾರು ನಿನ್ನ ಕರ್ತದಂಗಿದೆ. ಹೌದಾ ಅಕ್ಕ? ಓ ಹೌದಲ್ಲ ಅಕ್ಕ, ಒಂದು ನಿಮಿಷ ಬರ್ತೀನಿ. ಸಾವಿತ್ರಕ್ಕ, ಇರಿ ಬಂದೆ. ನೋಡ್ದ ಮಂಗಳಕ್ಕ, ಅವಳಿಗೆ ಎಷ್ಟು ಜಂಬ ಇದೆ ಅಂತ, ಎಷ್ಟು ಹೊಟ್ಟೆ ಹೊಸ್ತಾರೆ ಗೊತ್ತಾ ನನ್ನನ್ನು. ಅಕ್ಕ ತಂಗಿ ಜಗಳ ಹೀಗೇನೆ ಮಂಗಳಕ್ಕ. ನನಗಂತೂ ಯಾವಾಗ ಚೇಂಜ್ ಮಾಡ್ತೀನಿ ಅಂತ ಅನಿಸ್ತಿದೆ, ತುಂಬ ಕಸಿ ಆಗ್ತಿದೆ. ಇದು ತುಂಬ ದೊಡ್ಡ ಬಾಟ್ರಿದೆ ನೋಡಿ, ಈ ಒಡವೆ ಎಲ್ಲ ಹಾಕೊಂಡು ನನ್ನ ಕೈಲಿ ಇರೋಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ತಿರು ಮನ್ಸ ಚೆನ್ನಾಗಿದೆ, ಆಮೇಲೆ ಬೇಕಾ ಚೇಂಜ್ ಮಾಡ್ಕೊಂಡು ಬರುವಂತೆ. ಅಯ್ಯೋ, ನನ್ನ ಕೈಲಿ ಆಗ್ತಾ ಇಲ್ಲಕ್ಕ. ನೋಡು, ಇವಾಗ ಏನು ಚೇಂಜ್ ಮಾಡಿ ಇಟ್ಕೋ, ನಿನ್ನ ತಂಗಿ ಅದಕ್ಕೂ ಏನೋ ಹೇಳ್ತಾಳೆ, ಸುಮ್ಮನಿದ್ಬಿಡು. ಕರೆಕ್ಟ್ ನೀವು ಹೇಳ್ತಾರೋದು ಸರಿಯಾಗಿದೆ. ಸರಿ ಬನ್ನಿ, ನಾವು ಆ ಕಡೆ ಹೋಗೋಣ.
ಇಲ್ಲಿ ಊಟಕ್ಕೆ ಬರ್ತಾರೇನೋ. ಹಾಂ ಸರಿ ನಡಿ. ಓ ಮಂಗ್ಲತ್ಗೆ ನೀವು ಇಲ್ಲಿದ್ದೀರಾ? ಅದು ನಮ್ಮ ಅಣ್ಣ ಮತ್ತು ಕವಿತಾದ್ಗೆ ಇಬ್ಬರು ಕಾಣಿಸ್ತಿಲ್ವಲ್ಲ, ಎಲ್ಲೋಗಿದ್ದಾರೆ? ಶರತ್, ಅದು ಅವರಿಬ್ರು ಬಂದಿಲ್ಲಪ್ಪ. ಯಾಕತ್ಗೆ ನಾನು ಕೇಳಿದಾಗ ನೀನು ನಡಿಯೋ ಬರ್ತೀನಿ ಅಂತ ಅಂದಿದ್ರಲ್ಲ, ಇವಾಗ ಬರಲ್ಲ ಅಂದ್ರ? ಹಾಂ, ಕವಿತಕ್ಕಂಗೆ ಯಾಕೋ ಇಲ್ಲಿಗೆ ಬರೋಕ್ಕೆ ಇಷ್ಟ ಇರಲಿಲ್ವಂತೆ. ಇವರು ಮನೆಗೆ ಬಂದು ಕರಿಬೇಕು ಅನ್ನೋದು ಅವ್ರ ಆಸೆ ಆಗಿತ್ತು. ಅದು ಹಂಗೆ ಆಗಿಲ್ವಲ್ಲ, ಅದಕ್ಕೆ ಅಕ್ಕ ಇವ್ರನ್ನೂ ಬರೋಕ್ಕೆ ಬಿಟ್ಟಿಲ್ಲ. ಹೌದಾ, ಹೋಗ್ಲಿ ಬಿಡಿ, ನಮ್ಮ ಅಕ್ಕದ ಯಾವಾಗಲೂ ಇದ್ದಿದ್ದೆ. ಮಾನ್ಸ, ನೀನಾಗ ನಿಂತ್ಕೊಬಿಟ್ಟಿದ್ಯಾ? ಒಳಗಡೆ ಹೋಗಿ ಏನೋ ಕೆಲಸ ನೋಡೋಕೆ? ಅಯ್ಯೋ ಬಿಡ್ರಿ, ಏನು ಕೆಲಸ ನೋಡೋದು, ಎಲ್ಲ ನೋಡ್ಕೊತಾಳಲ್ಲ ಇದ್ದಲ್ಲ ಅವಳು. ನಿಮ್ಮಿಬ್ರಿಗೂ ಇರೋ ಈಗೋಗಳಿಗೆ ದೇವರೇ ಕಾಪಾಡಬೇಕು. ಅಲ್ಲ ರೀ, ಇವಾಗ ಮಂಗ್ಲಕ್ಕನ ಕೇಳಿಬೇಕಾದ್ರೆ ಏನೋ ಎಲ್ಲ ಒಬ್ಬಳು ತಲೆ ಮೇಲೆ ಹಾಕೊಂಡು ಕೆಲಸ ಮಾಡ್ತಾರೋ ರೀತಿ ಬಿಲ್ಡಪ್ ಕೊಡ್ತಾವಳೆ ಬಂದ್ಬಿಟ್ಟು ಇಲ್ಲಿ. ಯಾಕೆ ನಾನೇನು ಮಾಡೇ ಇಲ್ವಾ? ಅಲ್ಲ, ನಿನ್ನೆ ರಾತ್ರಿ ನಾನು ಇಲ್ಲೇ ಇದ್ದೀನಿ, ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮಾಡೋದು ನಾನು, ಆದರೆ ಅವಳು ಮಾಡ್ತಾಳಂತೆ. ಹೋಗಲಿ ಬಿಡು, ಹೇಳ್ಕೊಂಡ್ಲಿ, ಅದರಲ್ಲಿ ಏನಾಗುತ್ತೆ? ನೀನು ಕೆಲಸ ಮಾಡಿದ್ರೆ ನಿನಗೆ, ಅವಳು ಮಾಡಿದ್ರೆ ಅವಳಿಗೆ, ಅದರಲ್ಲಿ ಏನಿದೆ? ಇದು ಬೇರೆ ಒಂದು. ಸರಿ, ಒಳಗಡೆ ಹೋಗಿ ಏನೋ ಕೆಲಸ ನೋಡೋಗು. ಅಲ್ಲಿ ನಿಮ್ಮಮ್ಮ ಬೇರೆ ಮಾಂಸ ಮಾತನ್ನು ಹುಡ್ಕೊಳ್ತಿದ್ದಾನೆ ನಿನ್ನ. ಹೌದಾ, ಸರಿ ಆಗಿದ್ರೆ ಅಕ್ಕ ಬನ್ನಿ, ನಾವು ಒಳಗಡೆ ಹೋಗೋಣ. ಇಲ್ಲಿ ಊಟಕ್ಕೆ ಮ್ಯಾನೇಜರ್ ಯಾರಿದ್ದಾರೆ? ಏನು ಸರ್ ಹೇಳಿ? ಹಾಂ, ನೀವೇ ಮ್ಯಾನೇಜರು. ನೋಡಿ, ಊಟಕ್ಕೆ ಹೋಗಿ ಜನ ಬರ್ತಾರೆ, ಅವ್ರಿಗೇನು ತೊಂದರೆ ಆಗಬಾರ್ದು, ಹಾಗೆ ನೋಡ್ಕೊಳ್ಳಿ ಆಯಿತಾ? ಆಯಿತು ಸರ್, ಖಂಡಿತ. ನಮಗೆ ತನು ಮೇಡಮ್ ಅವರು ಎಲ್ಲ ವಿಷಯ ಹೇಳಿದ್ದಾರೆ, ನಾವು ಅವ್ರಿಗೆ ಹೇಳ್ದಂಗೆ ಕೇಳ್ತೀವಿ ಸರ್. ಓ ಹೌದಾ, ಸರಿ ಹಾಗಿದ್ರೆ. ಸರಿ, ನೀವಿನ್ನು ನೋಡಿ. ಅಲ್ಲೋ ಮನೋಜ, ಏನೋ ಯಾಕೋ ನೀನು ನಂತರನೇ ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದೆಯಲ್ಲ, ಯಾಕೆ? ಅಯ್ಯೋ ಹೋಗೋ ಮಾರಾಯ, ಆ ಡ್ರೆಸ್ಸಲ್ಲಿ ಯಾರಪ್ಪ ಇರ್ತಾರೆ, ಅದಕ್ಕೆ ಯಾವಾಗ ಬಿಚ್ಚಾಗ್ತೀವಿ ಅಂತ ಅನಿಸ್ತಿತ್ತು. ಕಣ, ನನಗೂ ಸೇಮ್ ಫೀಲಿಂಗು, ಅದಕ್ಕೆ ಚೇಂಜ್ ಮಾಡ್ಕೊಬಂದ್ಬಿಟ್ಟೆ. ನಮಗೆ ಈ ಡ್ರೆಸ್ಸೇ ಕಂಫರ್ಟಬಲ್ ನೋಡು, ಏನಂತೀಯ? ಅದಕ್ಕೆ ಅಲ್ವಾ ಮಾವ ಚೇಂಜೇ ಮಾಡೋಕ್ಕೆ ಹೋಗಿಲ್ಲ, ಹಾಗೆ ಇರೋದು. ಮನೋಜ, ನೀನು ಯಾಕೆ ಗೊತ್ತು ತುಂಬ ಟೆನ್ಷನ್ ಇರೋ ಥರ ಕಾಣಿಸ್ತಿದೆ. ಏನಂತ ಟೆನ್ಷನ್ ನಿನಗೆ? ಟೆನ್ಷನ್ ಎಲ್ಲ ಏನೂ ಇಲ್ಲ ಕಣೋ, ಇರುತ್ತಲ್ಲ ಮಾಮೂಲಿ, ಅದನ್ನು ಬಿಟ್ಟರೆ ಬೇರೆ ಎಲ್ಲ ಏನು ಟೆನ್ಷನ್ ಇಲ್ಲಪ್ಪ. ನಾನಂತೂ ಸದ್ಯಕ್ಕೆ ನಂಬಲ್ಲ, ಪರವಾಗಿಲ್ಲ, ಇವಾಗ ಮಾತ್ರ ಟೈಮಲ್ಲ, ಇರಲಿ ಬಾರ. ಮನೋಜ, ಅಣ್ಣ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅದಕ್ಕೆ ಹೇಗಿದ್ದಾರೆ? ಅಪ್ಪ ಶರತ್ತು ಎಲ್ಲ ಚೆನ್ನಾಗಿದ್ದೀವಿ. ನೀನು ಹೇಗಿದ್ದೀಯಾ? ನೀನು ಹೆಂಡತಿ ಹೇಗಿದ್ದಾರೆ? ಅಂದಂಗೆ ನಿಮ್ಮ ಅಣ್ಣ ಅದಕ್ಕೆಲ್ಲ ಹೇಗಿದ್ದಾರೆ? ಹ್ಞೂ ಅಣ್ಣ, ನಾವೆಲ್ಲ ಚೆನ್ನಾಗಿದ್ದೀವಿ. ಅಂದಂಗೆ ಅದಕ್ಕೆ ಕಾಣಿಸ್ತಿಲ್ಲ? ಅಪ್ಪ ಅವಳು ಬಂದಳು, ಒಳಗೋದ್ಲು, ನಾನು ನಿಮ್ಮಿಬ್ಬರನ್ನ ನೋಡಿದ್ನಲ್ಲ, ಅದಕ್ಕೆ ಹೀಗೆ ಬಂದೆ. ಹೌದಾ ಅಣ್ಣ? ಸರಿ ಅಣ್ಣ, ನೀವು ಮಾತಾಡ್ಕೊಳ್ಳಿ, ನಾನು ಒಳಗೆ ಹೋಗಿರ್ತೀನಿ. ಸರಿ. ಏನಣ್ಣ ಸಮಾಚಾರ? ಮನೋಜ, ಅಪ್ಪ ಹೇಗಿದ್ದಾರೋ? ಹಾಂ, ಅಪ್ಪನ ಬಗ್ಗೆ ಏನು ಕೇಳ್ತೀಯಣ್ಣ? ಹೇಗಿದ್ದಾರೋ ಹಾಗೆ ಇದ್ದಾರೆ, 6 ಕೆರಲ್ಲ 3 ಕಿಳಿಯಲ್ಲ. ಅಲ್ಲ ಕಣೋ, ಅಪ್ಪನಿಗೆ ಬಿಟ್ಬಿಟ್ರೆ ಮುಂದೆ ದೊಡ್ಡ ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಎಲ್ಲ ಮಾಡಿ ಆಯಿತು ಅಣ್ಣ. ದೊಡ್ಡ ಹಾಸ್ಪಿಟ್ಲು, ಚಿಕ್ಕ ಹಾಸ್ಪಿಟ್ಲು, ನಾಟಿ ಎಲ್ಲ ಮಾಡಾಯಿತು. ಅಪ್ಪ ಅಂತೂ ಹುಷಾರಾಗೋ ಲಕ್ಷಣ ಕಾಣಿಸ್ತಾನೆ ಇಲ್ಲ ನನಗೆ. ಹೌದಾ ಮನೋಜ, ನಾನು ಸ್ವಲ್ಪ ಏನೋ ಮಾತಾಡಬೇಕಾಗುತ್ತೆ ಕಣೋ ನಿನ್ನ ಹತ್ರ. ಈ ಪೂಜೆ ಎಲ್ಲ ಮುಗಿಲಿ, ಮನೆಗೆ ಹೋದ್ಮೇಲೆ ಮಾತಾಡ. ಹೌದಾ ಅಣ್ಣ? ಸರಿ, ಹಾಗೆ ಮಾಡೋಣ ಬಿಡು. ಸರಿಪ್ಪ, ಪೂಜೆ ಎಲ್ಲ ಮುಗೀತು, ಮಂಗಳಾರತಿ ಮಾಡ್ತಿದ್ದಾರೆ. ಹಾಂ ಸರಿ, ನಡಿಯೋಣ.